ಪಾತ್ರ ಮಾಡಿದಂತವರಿಗೆ 2 ತೊಲೆ ಬಂಗಾರ ಚೈನು ಮತ್ತು ಒಂದು ಹೂವಿನ ಕಿರೀಟ ಮತ್ತು ಬಿಲ್ಲನ್ನು ಬಹುಮಾನ ಪುರಸ್ಕಾರ ಮಾಡಿರುತ್ತಾರೆ ಮತ್ತು ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪುರಸ್ಕಾರ ಮಾಡಿರುತ್ತಾರೆ. ನಮೋ ನಮೋ ಜನಕ ಜಗತ್ ಜನಕ ಜನಕ ಯಾವ ಮಂಗಲದ ಹತ್ಕಾರ್ಯ ಸಾಧಿಸಲು ಕರಬಲ್ಲವನೆ ಬಿಲ್ಲಂಬಿಡಲು ಅನುಸಾರಿಯಾಗಿ ಪಿತನ ಆಜ್ಞೆಯ ಪಡೆಯದೆ ಕತ್ತಗೆ ಹೊಕ್ಕುವ ರೋಗದಿಂದ ಹೋಗುವುದೆಲ್ಲಿಗೆ ಪಿತನೆ ಆಗಲಾಗುತ್ತದೆ. ಅಹೋ ಜನಕ, ಅಹೋ ಬಾಲಕ, ಈ ದಿಗ್ವಲಯದೊಳ್ಳು ಮುನ್ನುಗ್ಗಿ ಬರುವ ಬಂಡವಾಳ ಜಗತ್ಬಂಡನಾದ ಕರ್ತವೀರನ ಎಂದ ಮರವಿದ ಓ ಭಾರ್ಗವ, ಕಾರಣ ಎತ್ತಮ್ಮನ ಒಡಲೋಳ ದುಃಖವೊಂಬರಿಸಿ ಕಣ್ಣೀರಿಡುವಂತವಾಗಿರುವನು. ಆದ ಕಾರಣ ಈಶನಂ ಒಲಿಸಿ ಬಾ ಎಂದ ಹದ್ರವಾದವನ್ನು ಮಾಡು ಜನಕ. ಕನಕಿನ ಗಣಾದ ರಾಮ ನೆಚ್ಚಿದೆ ನನ್ನ ಪರಾಕ್ರಮ. ಆದರೆ ಅಂತ ದುಷ್ಟನ ಸಂಹಾರಕ್ಕೆ ಭಗವಂತನಾದ ವಿಷ್ಣುವಿನಿಂದಲೇ ಮಾತ್ರ ಸಾಧ್ಯವಾಗುವುದು. ನಿಮ್ಮ ಮಗನಿಂದ ಸಾಧ್ಯವಾಗುವುದು ಹಪ್ಪಯ್ಯ, ನಮ್ಮಂತವರಿಂದ ಸಾಧ್ಯವಲ್ಲ ಮಗನೇ. ಭಾರ್ಗವರಾಮನೇ, ಅಹೋ ಜನಕ, ಅಹೋ ಬಾಲಕ, ಭಗವಂತನೇ ದೃಷ್ಟ ಸಂಹಾರ ಮಾಡುವನೆಂದು ಹೇಳಿದೆಯಲ್ಲ, ಪರಮ ಪೂಜ್ಯರಾದ ನಿಮ್ಮ ಮಾತು ಸೆಟೆಯಿಲ್ಲ ಅಪ್ಪಯ್ಯ. ಆದರೆ ಹತನು ಆ ಕಾರ್ಯ ಮಠದರೊಳಗಾಗಿ ಬಹು ಜನರ ತತ್ತುರಿಸುವರು ಬಹು ತಾಯಿಯು ಮದುಗಳು. ಜನಕ, ಈ ಕ್ಷಣವ ಸಿದ್ಧನಾಗಿ ಹೋಗುವನ ಎನಗೆ ಆಜ್ಞೆಯನ್ನು ಕೊಡ. ಅಗ್ನಿಮೋಪ ಅದೇನು ಚೆನ್ನಾಗಿ ಹೇಳು ಅಪ್ಪಯ್ಯ. ಕೈಲಾಸವಾಸನಾದ ಶಿವನು ನಿನಗೆ ವರಕರುಣಿಸಲೆಂದು ಆಶೀರ್ವಾದ ಮಾಡುವೆನು. ಆಗಲು ಅಪ್ಪಯ್ಯ, ಕಂಡುವೆನೆ ರಾಮ ಸೊನ್ನ ಶತ್ರುವಿನವರ ಪರಾಕ್ರಮ.
ಭೂಪತಿ ಮದೋನ್ಮತ್ತನಾದ ಕರ್ತವೀರನು ದೇವಧಾನ್ಯವರಿಗೆ ಮೀರಿದವನಂತೆ. ಭಾರತೆ ಭೂಪತಿ ಕ್ಷೇತ್ರ ಕುನ್ನಿ ಕರ್ತವೀರನನ್ನು ಸಂಬರಸಬದಕ್ಕೆ ಈರೇಳ ಗಂಗಲಲ್ಲ ನಾನೇ ಪರಾಕ್ರಮನೆನೆಸೆವರಿಗೆ ಬದಕ್ಕೆ ಈ ಭಾರ್ಗವರಾಮನ ಕೈಲಾಸಗಿರಿಗೆ ವರ್ಣವನಂದು ಈ ತ್ರಿಭುವನಕ್ಕೆ ಡಂಗರವನ್ನು ಸ್ಮರಿಸಿ ಜಾಗೃತಿ ನಿಮ್ಮ ಭೂಪತಿ ಕಾಡಿನಲ್ಲಿರುವ ಮೃಗಗಳ ಮಿಡಿಯಲಕ್ಕೆ ಹೋಗುವ ಸಾರತೆ ರಥವನ್ನು ಬಿಡುವಂತೆ ನಿಮ್ಮ ಭೂಪತಿ ಬಳಿ ಎಲ್ಲ ಈ ಸಾರಥಿ ಒಂದು ಅರಗಳಿಗೆ ರಥವನ್ನು ನಿಲ್ಲಿಸುವ ಈ ಅನಂತರ ಶೃಂಗಾರ ಅಂದ ಚಂದವನ್ನು ನೋಡಿದ್ಯಾ ಸಾರಥಿ? ನೋಡಿದಿನ ದೇವ ವೃಕ್ಷ ಬಿಲ್ಲು ವೃಕ್ಷಗಳನ್ನು ಕೂಡಿದ ಈ ಅರಣ್ಯವನ್ನು ನೋಡಿದ್ಯಾ? ನೋಡಿದಿನ ದೇವ ಸಾರಥಿ ಭೂಪತಿ ಹಾಗಾದರೆ ಇತ್ತವ ಸಾರಥಿ ಹುಲಿ ಸಿಂಹ ಸಾರಂಗ ಕರಡಿ ಜಿಂಕೆಗಳು ಎಲ್ಲರಿಗೆ ಎಲ್ಲಿ ಎಂದಾಗಿ ಬರುವುದನ್ನು ನೋಡಿದ್ಯಾ? ನೋಡಿದಿನ ದೇವ ಸಾರಥಿ ಭೂಪತಿ ಕರದಲ್ಲಿ ಮೆರೆಯುವ ಬಾಣದಿಂದ ರಾತ್ರಿಗೆ ಗುರಿಯಿಟ್ಟು ಹೊಡೆದರೆ ಪ್ರಾಣಿಗಳು ಹಾರಿಯಾಗಿ ಓಡುವುದನ್ನು ನೋಡು. ಆಹಾ ಇದೇನು ವಿಚಿತ್ರ ಎಲ್ಲ ಸಾರಥಿ ಭೂಪತಿ ಈ ವನದಲ್ಲಿ ಯಾರ್ದೋ ಆಶ್ರಮ ಬರುವುದು ಆ ಮುನಿವರರು ಅದಾಗಿರುವುದು. ಸಾರಥಿ ಭೂಪತಿ 33 ಕೋಟಿ ದೇವತೆಗಳಿಗೆ ಗುರುವಾದ ಗೃಹಸ್ಪತಿಯ ಎಲ್ಲರ ಹಳ್ಳಿ ದೇವಿಯ ಪತಿಯಾದ ಕೌಶವಾದಿಸಿಯೋ ಭೂಪತಿ ಯಾರಾದರೆ ಆಗಲಿ ಮುಂದಕ್ಕೆ ಹೋಗಿ ನೋಡುವರು. ಎಲ್ಲ ಸಾರಥಿ ಭೂಪತಿ ಇವರು ಜಮದಗ್ನಿ ಮುನಿವರಾದಂತೆ ಕಾಣುವುದು. ಮಾತನಾಡಿದ ಮುಂದಿನ ವಿಚಾರವನ್ನು ತಿಳಿಯುವರು ಸಾರಥಿ. ನಿಮ್ಮ ಇಷ್ಟದಂತಾಗಲಿ ಭೂಪತಿ ಆಹೋ ಮುನಿವರ, ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ನಮ್ಮಿಂದ ಯಾವ ಸಹಾಯ ಬಯಸಿ ಬಂದಿರುವಿ? ನಿನ್ನಿಂದ ಯಾವ ಸಹಾಯ ಬೇಕಾಗಿಲ್ಲ ಮುನಿವರ. ಸಂದೇಹವಿಲ್ಲದೆ ಎಲ್ಲ ಮುಂದೆ ಮಾರ್ಗಾಯಾಸವಾಗಿ ಧಣಿವಂತಿದೆ ಬೇಸರವಾದಂತಹ ಈಗೋ ನಮ್ಮ ಆಶ್ರಮದಲ್ಲಿ ಸೌಮಧೇನುವಿದೆ. ನಮಗೆ ಬೇಕಾದ ಮೃಷ್ಟಾನ್ನವನ್ನು ಸ್ವೀಕರಿಸಿದರೆ ಕಲಿದೂರ ಇಷ್ಟೇ ನೋಡಿ ಎನ್ನ ಮಾತಿನ ಭಾರ. ಆಹೋ ಮುನಿವರ, ಆಹೋ ಮುನಿವರ, ಅರ್ಥವೇನೇನೆ? ಬೇಡಿದ್ದನ್ನು ಕೊಟ್ಟು
ಕೆಲ ಮೂರ್ಖ ಚಿಕಾಮಣಿ ಮೂರ್ಖ ಸನ್ಯಾಸಿಯೇ ಸುರಸಂದೋಹಕ್ಕೆ ಸಕಲ ಐಶ್ವರ್ಯವಾಗಿ ಪರಿತೋಪಿಸುವ ಕಾಮಧೇನು ಹೋದಲತ್ತುವಲ್ಲ. ನಿನ್ನಂತ ಅವಿವೇಕಿಯ ಅರಮಂದಿರದಲ್ಲಿ ನಿನ್ನ ಮಂದಬುದ್ಧಿ ಮರೆ ಮಾಡಿ ಕಾಮಧೇನುವಿನ ಆಶಯವನ್ನಿಟ್ಟು ಸದುರತೆಗಳ ಮನಸಿರಿಯ ಸಾಂಪ್ರದಾಯವಾದ ಜನ್ಮ ಆಶ್ರಮದಿಂದ ಹೊರಟು ಹೋದ ಮೂಢಮತೆ ಹೊರಟು ಅಡ್ಡವಿಯಲ್ಲಿ ಹಣ್ಣು ಕಾಯಿಗಳನ್ನು ತಿಂದು ಕಾಲವನ್ನು ಕಲಿಯುವ ಸನ್ಯಾಸಿಯೇ ಕಾಮಧೇನು ಅವಿವೇಕಿಯ ಮಂದಿರದಲ್ಲಿರುವ ಸಾಧ್ಯವಿಲ್ಲವೆಂದು ಮೂಲವನ್ನಟ್ಟು ಮಾತನಾಡಿದ್ಯಾ? ಹೆಸರು ಪಡೆದು ನಾನು ನೋಡಿದಂಥ ಮತ್ತು ಇಷ್ಟಪಟ್ಟಂತ ವಸ್ತು ಎಂದಿದ್ದರೂ ನಮ್ಮದಾಗಲೇಬೇಕು. ಓ ಮುನಿವರ, ಈ ಕಾಮಧೇನವನ್ನು ನೀನೇ ಎನ್ನ ಅರಮನೆಗೆ ಕಳಿಸಲೇಬೇಕು. ಇಲ್ಲವಾದರೂ ನಾನೇ ಬಲಾತ್ಕಾರದಿಂದ ಬಿಡಿದರಳುಕೊಂಡ ಇವರ ಉಳಿದ ಇದಕ್ಕೆ ಪ್ರತಿ ಮಾತನ್ನಾಡಿದರೆ ಮತಿಯಿಲ್ಲದೆ ಮಾತನಾಡುವ ಮಹಿಷ್ಮತಿ ಮದಾಂಧನೆ ಮತಿಯಿಲ್ಲದೆ ಮಾತನಾಡುವ ಮಹಿಷ್ಮತಿ ಮತಾಂಧನೆ ಮೂರ್ಖ ಸನ್ಯಾಸಿಯೇ ಮತವೇರಿ ಯಾತಕ್ಕೆ ಮಾತನಾಡುತ್ತೆ? ಮಾತನಾಡುವ ನೀನು ಮಾಡುವುದಲ್ಲ ಜಲಲಕ್ಷ್ಮಿಯೇ ಕೇಳು, ಅದೇನು ವಿಸ್ತಾರವಾಗಿ ಹೇಳು. ಸರ್ಕಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿದ್ದ ಕಾಮಧೇನು ನಮ್ಮ ತಪೋಬಲದ ಶಕ್ತಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಆದರೆ ಅಮೃತ ಪ್ರಸಾದ ಕೊಡುವ ಕಾಮಧೇನುವನ್ನು ಹಿಡಿದೈವನೆಂದು ಹೇಳುವಿಯ? ಸಹಜವಾಗಿ ಹೇಳುವ ಮೂರ್ಖ. ಇನ್ನೊಂದು ಸಲ ಎತ್ತರ ತಪ್ಪಿ ಮಾತನಾಡಬೇಡ. ಕೋಪದಲ್ಲಿ ಅಗ್ನಿಗೆತ್ತ ಪ್ರಜ್ವಲಿಸುವ ಕ್ರೋಧಾಗ್ನಿಯ ಹೃದಯದಲ್ಲಿ ಅಡಗಿಕೊಂಡಿರುವ ಈ ಶಮದಗ್ನಿಯನ್ನು ಗೊತ್ತಿಲ್ಲವೇ? ಎಲ್ಲೋ ಮೂರ್ಖ, ಮೂರ್ಖ, ಇಕ್ಕೋ ಎನ್ನ ಮಂತ್ರವನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸಿವೆ. ನೀನಂತ ಬಲಪರಾಕ್ರಮಿಯಾದರೆ ಕಾಮಧೇನುವನ್ನು ಹಿಡಿಯಲಕ್ಕೆ ಹೋಗುವ ಪಟ್ಟ ತೋ ಪರಮ ಪಾಪಿಷ್ಟ. ಅಡ್ಡವಿಯಲ್ಲಿ ವಾಸ ಮಾಡುವ ಸಾಧು ಮನುಜ ನಿನಗೆ ಗೊತ್ತಿಲ್ಲ ಎಲ್ಲ ಪರಾಕ್ರಮ ತೇಜ. ಬಲವನ್ನಿಲ್ಲದೆ ಗೊತ್ತು. ದೇವಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಹಿಷ್ಮತಿ ನಗರಕ್ಕೆ ತರಬೇಕೆಂದು ಕೇಳಿದರೆ ನಮ್ಮ ಪಿತನ ಅದಕ್ಕೂ ಮಿಗಿಲಾದ ಐಶ್ವರ್ಯವ ನಮ್ಮ ಪ್ರಧಾನ ಮಂದಿರದಲ್ಲಿ ನೀನು ನನ್ನಂತ ರಾಜನ ಕಾಮಧೇನ
ಮಾತನ್ನು ಕೇಳಿದರೆ ಉದಾಸೀನ ಮಾಡಿದೆಯಾ? ನಿನ್ನ ತಪೋಜ್ವಾಲಿಯನ್ನು ತೋರಿಸಿ ಎದುರಿಸುವಿಯ ಜಲೈಜಮದಗ್ನಿಯೇ ಸಹಜವಾಗಿ ತೋರಿಸುವನು. ಇನ್ನೊಮ್ಮೆ ಸಕಲ ಸೈನ್ಯದಿಂದ ಸನ್ನಿಧನಾಗಿ ಬಂದುಕೊಂಡು ನಿನ್ನ ಧರ್ಮಜ್ಞಾನವನ್ನು ಬಯಸುತ್ತಾರೆ ರಾಜಪುರಗಣ್ಣ ಮಾಡಿಕೊಂಡನೊಬ್ಬ ಹೆಸರುತ್ತು ಸಾರ್ಥಕವೇನು ಮುನಿಪ. ಇನ್ನೊಮ್ಮೆ ಬಂದು ತೋರಿಸುವೆನ್ನ ಪ್ರತಾಪ. ಬಳಿ ಬಳಿರೆ ಎಲೈ ಸಾರಥಿ ಮತ್ತೇನು ನಮ್ಮ ಮಾಹಿಸ್ಮತಿ ನಗರಕ್ಕೆ ಸೂಟಿಯಿಂದ ರಥವನ್ನು ಮೇಟಿ ಸಾರಥಿ ಪರಶುರಾಮ ಪರಶುರಾಮ ರಾಂಪುರ ತಿಮ್ಲಾಪುರದಲ್ಲಿ ರತಿ ಕಲ್ಯಾಣದಲ್ಲಿ ತಿಮ್ಲಾಪುರ ಗ್ರಾಮದಲ್ಲಿ ರತಿ ಕಲ್ಯಾಣದಲ್ಲಿ ಕೃಷ್ಣನ ಪಾತ್ರ ಮಾಡಿದಂತ ಹೊನ್ನೂರಪ್ಪಣ್ಣವರು ಹಾರ್ಮೋನಿಯಂ ಮಾಸ್ಟರ್ ವೀರಸ್ತಾರ್ ಅವರಿಗೆ 101 ರೂಪಾಯಿ ಮತ್ತು ತಬಲಾ ಮಾಸ್ಟರ್ಗೆ 101 ರೂಪಾಯಿ ಮತ್ತು ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ಕೃಷ್ಣನ ಪಾತ್ರ ಮಾಡಿದಂತ ಹೊನ್ನೂರಪ್ಪಣ್ಣವರಿಗೆ ನಮ್ಮ ಹೃತ್ಪೂರ್ವಕವಂದನೆಗಳು. ತಿಮ್ಲಾಪುರ ಗ್ರಾಮದಲ್ಲಿ ಕೃಷ್ಣ ಪಾತ್ರ ಮಾಡಿ ಕಲಾಕಾಣಿಗೆ ಕೊಟ್ಟಂತ ತಿಮ್ಮಲಾಪುರ ಭೂಪತಿ ಕೈಲಾಸಗಿರಿಗೆ ಹತ್ತನ ಬಂದೆವು ಹಗೋ ಹತ್ತ ನೋಡು ರಥದಾತ್ರಿಗೆ ಭೂಪತಿ ಸಕಲ ಋಷಿಗಳು ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರು ಯಾರೆಂದು ಪರೀಕ್ಷೆ ಮಾಡಬೇಕೆಂದು ಭೃಗುಮುನಿಯು ಸದಾಶಿವನಂ ಕಂಡ ಸಂಪಿನ ಸ್ಥಾನವು ಇದೆ ನೋಡು. ಸಾರ್ವತಿ ಭೂಪತಿ ಯುದ್ಧವಾ ಇದೆ ನೋಡು ಶಿಲಾ ಸಮುದ್ರ. ಸಾರ್ವತಿ ಭೂಪತಿ ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣದ ಬಿಸಿಲು ಬೀಳದಂತೆ ಭೂಪತಿ ಹಾಗೂ ಅರ್ಥ ನೋಡು. ರಾವಣನು ತನ್ನ 20 ತೋಳಗಳಿಂದ ಈ ಪರ್ವತವನ್ನು ಎತ್ತಿ ಶಿವನ ಒತ್ತಡಕ್ಕೆ ಮಾಡಿ ಕೈಲಾಸ ಪರ್ವತವನ್ನು ಇದೆ ನೋಡು. ಭೂಪತಿ ಸಕ ದುರ್ವಾಸ ಹಾಂಗೀರಥ ಬೃಹಸ್ಪತಿ ಮುನಿಗಳ ಪ್ರಭಾವ ಮಾಡಿದ ಸ್ಥಾನ ಮುಖ್ಯತೆ ನೋಡು. ಭೂಪತಿ ನಾರದ ತುಂಬರ ನಂದೇಶ್ವರ ಶೃಂಗೇಶ್ವರ ಸಾರಥಿ ಭೂಪತಿ ಶೃಂಗೇಶ್ವರರಿಂದ ತುಂಬಿ ಈ ಸಂಗೀತಿ ಭಕ್ತರ ಸಮಾಧುರ್ಯ ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುವನ ಸಾರಥಿ ಅವರನ್ನು ಮೂಲಿಸಿ ಅರವನ ಕರವಾಳದ ತ್ರಿಶೂಲವನ್ನು ಪರಸವಾಗಿ ಪಡೆದುಕೊಳ್ಳುವೆನು. ಸಾರಥಿ ಭೂಪತಿ ವೀರನನ್ನು ಸಮರಸವದಕ್ಕೆ ಬದ್ಧನಾಗಲು ಇಲ್ಲೇ ಕುಳಿತು ತಪಸ್ಸು ಮಾಡುವನು ಸಾರಥಿ ಶಿವನಾಮವನ್ನು ಪಠಿಸುವನು ಜಾಗೃತಿ. ಭೂಪತಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಆಹಾ, ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವ ಎಂದು ಶಬ್ದವು ಕೇಳಿ ಬರುತ್ತಿರುವುದು. ಇಲ್ಲಿ ಕುಳಿತು ತಪವನ್ನ ಗೈಯುವ ಪುರುಷನು ಯಾರಾಗಿರಬಹುದು? ಈ ವೀರನು ಯಾರೆಂದು ವಿಚಾರಿಸಿ ನೋಡು. ಕೇಳುವ
ಈ ಪುರುಷರು ಯಾರಾದರೇನು ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬಂದ ಸಂಗತಿಯನ್ನು ತಿಳಿಸುವೆ, ಎನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಉತ್ತರ ಏನು ಏನು? ಓಂ ಶತಕೋಟಿ ರವಿತೇಜ ನಮಾಮೇ ನಾಟ್ಯಕಲಾ ಭೋಜ ದೇವಾನಂದ ರಾಜ ನಮೋ ನಮಃ. ಕಂಡೇನ ಪರಿಭೂಷಣ ಗಮ 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 ಗತ ಸಮಮ್ಮ ಗತ ಸಮಮ್ಮ ಗತ ಗರಿ ಗಮ ಧರಿ ಧರಿ ಗಮ 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 ಗತ ಸಮಮ್ಮ ಗತ ಸಮಮ್ಮ ಗತ ಗರಿ ಗಮ ಗಮ ಗರಿತ ಗಮ ಗಮ ಗರಿತ ಗಮ ಗಮ ಗರಿತ ಅಂಗಜ ಇದೇ ನಾಟಕದಲ್ಲಿ ಈ ಪುರುಷನ ಯಾರಾದರೇನು ಹತ್ತಿರಕ್ಕೆ ಹೋಗಿ ಮಾತನಾಡುತ್ತಿವೆ. ಅಂಥ ವಿಶ್ವಾಮಿತ್ರನ ತಪವನ್ನು ಕೆಡಿಸಿದ ಮಹಿಮಳು ನಾನು. ಆತನಿಗೆ ಹೆಚ್ಚಿನವನು ಈತನೇನೂ ಅಲ್ಲ.
ಯಾರೆಂದು ಮಾತನಾಡಿಸಿ ನೋಡುವೆ, ಎನ್ನ ಮನದ ಸಂಗತಿಯನ್ನು ತಿಳಿಸುವೆ, ಎನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಸುಂದರ ಇದೇನು ವಿಚಿತ್ರ! ಈ ಕೈಲಾಸ ಪರ್ವತದಲ್ಲಿ ಓರ್ವ ಸ್ತ್ರೀಯಳ ಧ್ವನಿಗೈದು ಬರುವುದು. ಈ ಸ್ತ್ರೀಯಳು ಧಾರಾಗಿರಬಹುದು. ಅಜನನ ಪತ್ನಿಯಾದ ಶಾರದೆಯೋ, ಇಲ್ಲವೇ ಸುಜನರಂ ಪರಿಯುವ ಸಾಕ್ಷಾತ್ ಪಾಲಾಕ್ಷನ ಸತಿಯಳಾದ ಪಾರ್ವತೀ ದೇವಿ ಇರಲಿ. ಈ ತಾಯಿಯು ಎನ್ನ ಮೇಲೆ ಕರುಣೆ ತೋರಿವಂತೆ ಕಾಣುತ್ತದೆ. ಈ ಸ್ವಾತಿ ಶಿರೋಮಣಿಯನ್ನು ಒಮ್ಮೆ ಮಾತನಾಡಿಸಿ ನೋಡಿದೆ. ಮಾತೃ ಸಮಾನವಾದ ಸ್ತ್ರೀಯಳೇ, ನೀನು ಧಾರು ಇಲ್ಲಿಗೆ ಸಂಚರಿಸಿದ ಕಾರಣವೇನು? ನಿಮ್ಮ ಹೆಸರೇನು? ಚಂದದಿಂದ ಬೇರಮ್ಮ ಜಡಗಂದೆ, ಎನ್ನ ಮುಂದೆ ಹೇಳು ನಿನ್ನ ಮನಸ್ಸಿನ ಬೇಗನೆ. ನಾನದಾರೆಂದು ಕೇಳಿದೆಯಾ? ಹೌದು ಸ್ತ್ರೀಯಳೇ. ಹೇಳಬೇಕೆ? ಹೇಳಬೇಕು ಸ್ತ್ರೀಯಳೇ. ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ರಾಣಿಯು ಎನ್ನ ಹೆಸರು ಮೇನಕ ಎಂದು ಕರೆಯುವುದು. ಓಹೋ, ಮೇನಕೆಯೋ? ನೀನಿಗೆ ಇಲ್ಲಿಗೆ ಸಂಚರಿಸಿದ ಕಾರಣ? ಇಲ್ಲಿಗೆ ಬಂದ ಕಾರಣವನ್ನು ಕೇಳುತ್ತಿರುವೆಯಾ? ಹೌದು ಸ್ತ್ರೀಯಳೇ. ಈ ಕೈಲಾಸಗಿರಿಯಲ್ಲಿ ನಿನ್ನನ್ನು ಕಂಡೆನೋ, ನಿನ್ನ ಬಳಿಗೆ ನಾನು ಬಂದೆನು. ನೀನು ದಾರು, ನಿನ್ನ ಹೆಸರೇನು? ನಿನ್ನ ಕುಳಿತ ತಪವನ್ನು ಗೈಯಲು ಕಾರಣವೇನು ಪ್ರಿಯ? ತಿಳಿಸು ನಿನ್ನ ವಿಷಯ. ಅಹೇ ಕಮಲಮುಖಿ, ನಾನು ಧಾರಂದರೆ ಈ ಇಳ ಮಂಡಲದೊಳ ಕೋಟೆ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿಯ ಸಂಭೂತ ಪರಮ ಸಾಕ್ಷಾತ್ ಭಾರ್ಗವರಾಮನೆಂಬ ಹೆಸರಿನ ವಿಖ್ಯಾತ. ಓಹೋ, ಭಾರ್ಗವರಾಮನೇ. ಸ್ತ್ರೀಯಳೇ, ಈ ಇಳ ಮಂಡಲದೊಳ ಇಂಡು ರಾಯರಳು ನಾನೇ ಗಂಡುಗಲಿ ಎನ್ನ ಮಂಡೆಯನ್ನೆತ್ತ ಅಂಡಲಿತ ಬರುವುದು. ವೀರನನ್ನು ಸಂವರಸವದಕ್ಕೆ ಬದ್ಧನಾಗಲು ಇಲ್ಲಿಗೆ ತಕ್ಕ ವರವಂ ಬೇಡಲು ಬಂದಿರುವನು. ವೈರ್ಯಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು ಸ್ತ್ರೀಯರೇ? ಎನ್ನ ಮುಂದೆ ಹೇಳು ಬೇಗನೆ. ಸ್ತ್ರೀಯರೇ, ನಿನ್ನಲ್ಲಿಗೆ ಬಂದ ಕಾರಣವನ್ನು ತಿಳಿಸಬೇಕೆ? ಹೌದು ಸ್ತ್ರೀಯರೇ. ನೀನು ಕೇಳುವಿಯಾ? ಹೌದು ಸ್ತ್ರೀಯರೇ. ಅದು ಹೇಳಬೇಕು ಸ್ತ್ರೀಯರೇ. ನಾನೊಂದು ಮಾತು ಕೇಳುವೆ, ನಡೆಸಿಕೊಡುವಿಯಾ? ಅದು ಎಂದಿಗೂ ಸಾಧ್ಯವಿಲ್ಲ ವೇನಕ. ಏನು ಸಾಧ್ಯವಿಲ್ಲ, ನಾನೇನು ಕೇಳಿದೆ? ಸ್ತ್ರೀಯರೇ, ನಾನೊಂದು ಮಾತು ಕೇಳುವೆ. ಅದೇನು ಚೆನ್ನಾಗಿ ಹೇಳು ಸ್ತ್ರೀಯರೇ. ಅದೇನೆಂದು ಕೇಳುವಿಯಾ? ಹೌದು ಸ್ತ್ರೀಯರೇ. ಕೇಳಿದ ಮೇಲೆ ನಡೆಸಿಕೊಡುವಿಯಾ? ನಡೆಸಿಕೊಡುವ ಕಾರ್ಯವಾದ್ರೆ ನಡೆಸಿಕೊಡುವಲ್ಲ ಸ್ತ್ರೀಯರೇ. ರಾಮ, ಸ್ತ್ರೀಯರೇ, ಭಾರ್ಗವ, ಮೇನಕ, ಸ್ತ್ರೀಯರೇ, ಕೇಳುವೆನು, ಕೇಳು. ಅದೇನು ಚೆನ್ನಾಗಿ ಹೇಳು. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ಎಲ್ಲ ಪ್ರೀತಿ ಮಾಡ್ತೀನಿ, ಅದು ತೋರಿದೆಯ ಕೊಡ್ತೀಯ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ಎಲ್ಲ ಪ್ರೀತಿ ಮಾಡ್ತೀನಿ, ಅದು ತೋರಿದೆಯ ಕೊಡ್ತೀಯ. ಮನಸ್ಸಿನ ಹಾಗೆ ನೀ ನನಗೆ ಜೋಡಿ ಅಲ್ಲವೇನೋ. ಮೇನಕ, ನಡೆಸಿಕೊಡುವಿಯಾ? ಅದು ಎಂದಿಗೆ ನಡೆ ಸಾಧ್ಯವಿಲ್ಲ ಮೇನಕ. ಹೀಗೆ ಹೇಳಬೇಕು, ಹಾಗಲ್ಲ. ಹೇಗ ಸ್ತ್ರೀಗಳೇ? ಮೇನಕ, ಸ್ತ್ರೀಯರೇ, ಏಕೆ ಕದರಿಸಿ? ನೀನು ಆತನಕ್ಕೆ ಬಂದಿರುವುದಕ್ಕಾಗಿ ಕದರಿಸಿರುವುದು ಸ್ತ್ರೀಯರೇ. ನಾನು ಹತ್ತಿರ ಬಂದರೆ ನೀವು ಕೋಪ ಬರುವುದೇ? ಹೌದು ಸ್ತ್ರೀಯರೇ. ರಾಮ ಒಂದು ಕೇಳ್ತೀನಿ, ಇಲ್ಲ ಪ್ರೀತಿ ಮಾಡ್ತೀನಿ, ಅದು ತೋರಿದೆಯ ಕೊಡ್ತೀಯ.
ಹೆದರಬೇಡ, ಸುಮ್ಮನೆ ಪ್ರೀತಿ ಮಾಡು. ಅದೆಂದಿಗೂ ಸಾಧ್ಯವಿಲ್ಲ ಸ್ತ್ರೀಯರೇ. ಏನು ಸಾಧ್ಯವಿಲ್ಲ. ನಿನ್ನನ್ನು ಕೂಡುವುದಕ್ಕೆ ಸಾಧ್ಯವಿಲ್ಲ ಮೇನಕ. ಏಕೆ? ನಾನು ತಪಸ್ಸಿಗೆ ಬಂದ ಪುರುಷನು. ತಪಸ್ಸು ಮಾಡು, ಯಾರು ಬೇಡ ಅಂದರು. ಮೊದಲು ಸುಖ ಪಡಿ. ಅದೆಂದಿಗೂ ಸಾಧ್ಯವಿಲ್ಲ ಮೇನಕ. ಅದೆಂದಿಗೂ ಮೇನಕ. ಸ್ತ್ರೀಯರೇ, ಸುಂದರಿಯನ್ನು ನಿನ್ನನ್ನು ಸುಂದರಿ ಅನ್ನುವುದಕ್ಕೆ ನೀನು ಸುರಪತಿ ಇರುವನಲ್ಲ. ಸುರಪತಿ ವಿಚಾರ ಇಲ್ಲೇಕೆ, ನಾನೇತಕ್ಕೆ ಬಂದಿರಲು ಅದನ್ನು ವಿಚಾರ ಮಾಡು. ಆ ಸುರಪತಿಯ ವಿಚಾರವನ್ನು ಮರೆತು ಇಲ್ಲಿಗೆ ಬಂದಿರುವೆಯಲ್ಲ. ಅದೆಂದಿಗೂ ಸಾಧ್ಯವಿಲ್ಲ ಮೇನಕ. ಹೆಣ್ಣು ಒಲಿದು ಬಂದಾಗ ಸಾಧ್ಯವಿಲ್ಲ ಅನ್ನಬಾರದು ಗಂಡು. ಅದೆಂದಿಗೂ ಸಾಧ್ಯವಿಲ್ಲ ಸ್ತ್ರೀಯೇ. ರಾಮ ಒಂದು ಭಾರ್ಗವ, ಸ್ತ್ರೀಯನ್ನು ಕಂಡಾಕ್ಷರ ಕಾಮಕಲ ಪುರುಷನಾದರೆ ಒಳಂಬನವನು, ರಸಿಕತನವಿಲ್ಲದ ಪುರುಷನಾದರೆ ಧಿಕ್ಕಾರ ಮಾಡುವನು. ಸ್ತ್ರೀಯರ ಸುಖಕ್ಕಿಂತ ಅಧಿಕವಾದುದು ಮತ್ತೇನೂ ಇಲ್ಲ ರೇಣುಕಾ ಕುಮಾರ. ನನ್ನಂಥ ಸ್ತ್ರೀಯೆಲ್ಲ ಹೆದರುತ್ತಿಯಲ್ಲ, ನೀನೆಂತ ಧೀರ. ಹಾಗೇ ವಾಸವನ ರಾಣಿ, ಎದುರ ಮಾತಿನ ಜಾಣೆ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಒಡಂಬಡವನು, ರಸಿಕತನವಿಲ್ಲದ ಪುರುಷನಾದರೆ ಧಿಕ್ಕಾರ ಮಾಡುವನೆಂದು ಎಂಥ ಕೀಳು ಮಾತುಗಳನ್ನಾಡಲು ಮೆಲ್ಲನೆ ಪ್ರಾರಂಭಿಸಿದೆಯಾ? ಮೇನಕ, ಶ್ರೇಷ್ಠವಾದ ಬ್ರಾಹ್ಮಣ ಕುಲದೊಳ್ಳು ಉದ್ಭವಿಸಿದ ಋಷಿವರ್ಯರೊಳ್ಳು ಶ್ರೇಷ್ಠನಾದ ಎನ್ನ ಮುಂದೆ ನಿನ್ನ ಬೂಟಾಟಿಕೆಯನ್ನು ತೋರಿನ ನಾನೇನು ಬುದ್ಧಿ ಇರದವನೇ. ಸ್ತ್ರೀಯರೇ, ನಿಮ್ಮ ಮಾಯಾ ಜಾಲಕ್ಕೆ ಮರುಳಾಗುವ ಮಂಕುಮತಿ ನಾನಲ್ಲ. ಮರಳಾಗುವವರೆಗೂ ನಾನು ಬಿಡುವುದಿಲ್ಲ. ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಇನ್ನ ಬೇರೆ ಯಾರಾದರಿದ್ದರೆ ಅವರಲ್ಲಿಗೆ ಹೋಗಿ ನಿನ್ನ ಕಾಮಾತುರವನ್ನು ಕಳೆದುಕೋ ಮೇನಕ. ನಿನ್ನ ಕೂಡ ಮಾಡಬೇಡ ನಿನ್ನ ಕಾಮಾತುರಗಳೇ. ರಾಮ, ಮೇನಕ, ರಗಳೆ ಮಾಡೋದಕ್ಕೆ ಬಂದಿಲ್ಲ, ಮತ್ತೆ ಅದಕ್ಕೆ ಬಂದಿರ್ವಿ. ಪ್ರೀತಿ ಮಾಡಲು ಬಂದಿದೆ. ಅದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯ ಮಾಡಿಕೋ. ಅದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂದ್ರೆ ಬಿಡುವುದಿಲ್ಲ. ನೀನು ಬಿಡಲದ್ದರೆ ಇಲ್ಲಿ ನಾನೇನು ಕೇಳುವುದಕ್ಕೆ ಬುದ್ಧಿ ಇಲ್ಲವಲ್ಲ. ಬುದ್ಧಿಯುಳ್ಳವರಿಂದ ಬಂದ್ರೆ ಅದೆಂದಿಗೂ ಸಾಧ್ಯವಿಲ್ಲ ಮೇನಕ. ಸಾಧ್ಯವಿಲ್ಲ ಅಂದ್ರೆ ಕೇಳುವರು ಯಾರು? ನೀನು ಕೇಳಿದರೆ ಇಲ್ಲಿ ನಿನ್ನನ್ನು ಕೇಳುವರು ಯಾರು? ಕೇಳಬೇಕೆಂದು ಬಂದೇವೆ. ನಾನು ಕೇಳುವುದಕ್ಕೆ ಬಂದಿಲ್ಲಲ್ಲ. ಹೆಣ್ಣು ಹೊನ್ನು ಮಣ್ಣು ಒಲೆಯಬೇಕಾದ್ರೆ ಅದು ಪುಣ್ಯವಂತ ಪುರುಷನಿಗೆ ಮಾತ್ರ. ಹೌದು, ನಿನ್ನಂತ ಸ್ತ್ರೀಯರಿಗೆ ಇರಬಹುದು, ನನ್ನಂತ ಪುರುಷನಿಗೆ ಇಲ್ಲ. ಸ್ತ್ರೀಯರೇ, ಏಕಿಲ್ಲ? ನಾನು ಆ ಜನ್ಮ ಬ್ರಹ್ಮಚಾರಿಯು. ಬ್ರಹ್ಮಚಾರಿ ಆದ್ರೆ ಸಂಸಾರಿ ಆಗಬಾರದೇನು? ಅದು ಎಂದಿಗೂ ಸಾಧ್ಯವಿಲ್ಲ ಸ್ತ್ರೀಯರೇ, ಸಾಧ್ಯವಿಲ್ಲ.